ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ದೇಳ್ತಾ ಇದ್ದಂಗೆ ನಮ್ಮ ಅಪ್ಪ ಹೇಳಿದ್ರು, ಮೇಕೆ ಕುರಿಗಳಿಗೆಲ್ಲ ತಿಂಡಿ ಇಕ್ಕಿ ಆಚೆ ಬಿಡಪ್ಪ ಅಂತ. ಮೇಕೆಗಳಿಗೆಲ್ಲ ತಿಂಡಿ ಇಕ್ಕಿ ಅವನು ಒಂದೊಂದೇ ಹಾಗೆ ಹಿಡ್ಕೊಂಡು ಎಲ್ಲವನ್ನೂ ಕಟ್ಟಾಕಕ್ಕೆ ಶುರು ಮಾಡಿದೆ. ಎಲ್ಲವನ್ನೂ ಕಟ್ಟಾಕ್ತಾ ಇದ್ದಂಗೆ ನಾನು ಬಂದಿದ್ದೆ ಈ ನಮ್ಮ ಸ್ಮೋಕಿ ರಾಜನ ಮಾತಾಡ್ಸೋಕ್ಕೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ. ಹಂಗೆ ನಮ್ಮ ಅಣ್ಣ ಎಲ್ಲ ಹಸು ತೊಳಿತಾ ಇದ್ದ. ನಾನು ಹಂಗೆ ಒಂದೊಂದೇ ಹಸುನ ಎಲ್ಲ ಆಚೆ ಕಟ್ಟಾಕ್ತಾ ಇದ್ದೆ. ಹಂಗೆ ಈ ಪುಟಾನೀಗ ಹಾಯ್ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಮಂಜು ಇಳಿತೈತೆ ಅಂತ ಗೊತ್ತಾಯಿತು. ಹಂಗೆ ನಾನು ಶುರು ಮಾಡಿದ್ದೆ ಮೇವು ಕೊಯ್ಬೇಕಾದ್ರೆ ನಮ್ಮ ಮಂಜಣ್ಣವ್ರು ಸಿಕ್ಕಿದ್ರು. ಅವ್ರು ಮಾತಾಡಿಸ್ಕೊಂಡು ಆ ಮೇವಿನವರೇನ ನಮ್ಮ ಅಣ್ಣಂಗೆ ಕೆತ್ತಿದೆ. ಆ ಹೊರೆ ಎತ್ತುತ್ತಾ ಇದ್ದಂಗೆ ನಮ್ಮ ಅಪ್ಪ ಹೇಳಿದ್ರು, ಹುಲ್ಲೆಲ್ಲ ತಗೊಂಬರ್ಬೇಕು ಹೊಲದಿಂದ, ಮಂಚಿಗೆ ಎಲ್ಲ ರೆಡಿ ಮಾಡಿರಿ ಅಂತ. ಸೊ ಮೊದಲನೇದಾಗಿ ಎದುರುಗೋಲು ಉಣ್ಣೋದಕ್ಕೋಸ್ಕರ ನಾನು ನಮ್ಮ ಅಣ್ಣ ಹಳ್ಳ ತೋಡಿ ಒಂದೊಂದೇ ಹಾಗೆ ಕೋಲು ಉಣ್ಣೋಕ್ಕೆ ಶುರು ಮಾಡಿದೆ. ಕೋಲೆಲ್ಲ ಉಣ್ತಾ ಇದ್ದಂಗೆ ಕ್ಲೀನ್ ಮಾಡಬೇಕಾಯ್ತು. ನಾನು ಕೈ ಕಂಬಿ ಎತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಹಂಗೆ ಮಂಚಕ್ಕಿ ಕಡ್ಡಿಗಳನ್ನೆಲ್ಲ ಒಂದೊಂದೇ ಹಾಗೆ ಆರಿಸಿ ಕ್ಲೀನಾಗಿ ಬೆಡ್ ಮಾಡ್ತಾ ಇದ್ದಂಗೆ ನಮ್ಮಪ್ಪ ಹೇಳಿದ್ರು, ಗರಿಗಳು ತಗೊಂಬರ್ರಿ ತೋಟದಿಂದ ಅಂತ. ತೋಟದಕ್ಕೆ ಹೋಗಿ ಗರಿಗಳನ್ನೆಲ್ಲ ತಗೊಂಬಂದು ಕ್ಲೀನಾಗಿ ಕಟ್ ಮಾಡಿ ಎಲ್ಲ ಕ್ಲೀನಾಗಿ ಜೋಡಿಸ್ದೆ. ಆಮೇಲೆಲ್ಲ ಬಂದು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನಾಷ್ಟ ಮಾಡೋಣ ಅಂತ ಬಂದ್ವಿ. ಇವತ್ತು ನಮ್ಮ ಮನೇಲಿ ಪಲಾವ್ ಮಾಡಿದರು. ನಿಮ್ಮ ಮನೇಲಿ ಏನು ಇವತ್ತು ಸ್ಪೆಷಲ್? ಹಾಗೆ ಎಲ್ಲ ಪಲಾವ್ ಎಲ್ಲ ತಿಂದ್ಬಿಟ್ಟು ಹಂಗೆ ಓದ್ಕೊಳಕ್ಕಂತ ಕೂತ್ಕೊಂಡ್ರು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಬಾಯ್.